ಕನ್ನಡದ ಖ್ಯಾತ ಹಾಸ್ಯ ನಟರಾಗಿದ್ದಂಥವ್ರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಹೌದು, ಇದರಿಂದ ಸದ್ಯ ಕನ್ನಡದ ಪ್ರಖ್ಯಾತ ನಟರೆಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ. ನಟ ನಟಿ ಎಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ. ಕನ್ನಡದ ಹಾಸ್ಯ ನಟರಾಗಿ ಪೋಷಕ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ತಿದ್ರು. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ವರ್ಷ ತುಂಬಿದ ಬೆನ್ನಲ್ಲೇ ಈಗಲೂ ಸಾವು ನೋವುಗಳು ಸಂಭವಿಸೋದು ಕಮ್ಮಿಯಾಗಲಿ ಅಂತ ನಾವೆಲ್ಲ ಆಶಿಸ್ತಿದ್ರೆ, ಮತ್ತೊಂದು ಕಡೆ ಈಗ ಪ್ರಖ್ಯಾತ ಹಿರಿಯ ನಟನೆ ಈಗ ಕೊನೆ ಸೆಳೆದಿದ್ದಾರೆ. ಅವ್ರು ಬೇರೆ ಯಾರಲ್ಲ, ಬ್ಯಾಂಕ್ ಜನಾರ್ದನ್ ಅವರು. ಇನ್ನು ಬ್ಯಾಂಕ್ ಜನಾರ್ದನ್ ಮಧ್ಯರಾತ್ರಿ 2 ಗಂಟೆ ಸುಮಾರಿನಲ್ಲಿ ತೀವ್ರವಾದ ಎದೆನೋವು ಅಂತ ಹೇಳಿದ್ದಾರೆ. ಸದ್ಯ ಅವರ ಕುಟುಂಬದವರು ಅತ್ಯಂತ ರೀತಿ ಜಯನಗರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಪ್ರಯತ್ನ ಪಟ್ಟಿದ್ದಾರೆ. ಸದ್ಯ ದಾರಿ ಮಧ್ಯೆಯೇ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ವೈದ್ಯರು ತಿಳಿಸಿದ್ದಾರೆ. ಇನ್ನು ಎದೆನೋವಿನಿಂದ ಕುಸಿದು ಬಿದ್ದಿದ್ರು ಅಂತ ಹೇಳಲಾಗುತ್ತೆ. ಬಚ್ಚಲ್ ಮನೆಯಲ್ಲಿ ಅವರು ಕುಸಿದು ಬಿದ್ದುಬಿಟ್ಟಿದ್ರು. ತಕ್ಷಣ ಅವ್ರನ್ನ ಪಾಪ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು, ಆದರೂ ಕೂಡ ಅವ್ರಿಗೆ ಖಾಸಗಿ ಆಸ್ಪತ್ರೆ ಹೋಗೋಷ್ಟು ಮಾರ್ಗ ಮಧ್ಯೆ ಕೊನೆ ಸೆಳೆದಿದ್ದರು. ತುಂಬ ದಿನಗಳಿಂದ ಕೂಡ ಅನಾರೋಗ್ಯದಿಂದ ಅವರು ಬಳಲ್ತಿದ್ದರು ಅಂತ ಹೇಳಲಾಗುತ್ತೆ. ಆದರೆ ಅತಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ರು. ಇತ್ತೀಚೆಗೆ ತಾನೇ ಆಸ್ಪತ್ರೆ ಟ್ರೀಟ್ಮೆಂಟನ್ನು ಕೊಡಿಸಿ ಮನೆಗೆ ಡಿಸ್ಚಾರ್ಜ್ ಕೂಡ ಮಾಡಿಕೊಂಡು ಕರೆದುಕೊಂಡು ಬಂದಿದ್ದರು. ಇನ್ನು ಇವರ ಸಾವಿಗೆ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು, ನಟ ನಟಿಯರು ಎಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ. ಏನೇ ಇರಲಿ, ಬ್ಯಾಂಕ್ ಜನಾರ್ದನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಬಯಸೋಣ. ಇನ್ನಷ್ಟು ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೋಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿದ್ರು. ಆದರೆ ಇಷ್ಟರಲ್ಲಿ ದುರಂತ